Hello, my dear students and also parents. Welcome to Elegant Electronics. ಸೆಕೆಂಡ್ ರೌಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಮೊದಲು ಕರೀತಿದ್ವಿ, ಈಗ ಥರ್ಡ್ ರೌಂಡ್ ಅಂತ ಕರೆಯೋದಕ್ಕೆ ಹೇಳಿದ್ದಾರೆ. ಸೊ ಮೂರನೇ ಸುತ್ತಿನ ಸೀಟು ಹಂಚಿಕೆಯನ್ನು ಅನ್ಕೊಳ್ಳೋಣ. ಯು ಜಿ ಸಿ ಇ ಟಿ ಥರ್ಡ್ ರೌಂಡ್ ಇಂಜಿನಿಯರಿಂಗು ಎಟ್ಸೆಟ್ರಾ ಕೋರ್ಸಸ್ ಇನ್ಕ್ಲೂಡಿಂಗ್ ಆಯುಷ್ ಕೋರ್ಸುಗಳು, ಹಾಗೆ ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳ ಎರಡನೇ ಸುತ್ತಿನ ಮುಂದುವರೆದ ಪ್ರಕ್ರಿಯೆ. ಇದು ಮುಂದುವರಿತಾನೆ ಇರುತ್ತೆ ಡೆಂಟಲ್ ಅಂಡ್ ಮೆಡಿಕಲ್ಗೆ. ಹಾಗೆ ಇವರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡಿ, ತಾತ್ಕಾಲಿಕ ವೇಳಾಪಟ್ಟಿ ಬದಲಾವಣೆಗೆ ಒಳಪಟ್ಟಿದೆ. ಅಂದರೆ ಇದು ವೇಳಾಪಟ್ಟಿ, ಈ ಟೈಮ್ ಟೇಬಲ್ಲು ಗ್ಯಾರಂಟಿ ಚೇಂಜ್ ಆಗುತ್ತೆ ಅಂತ, ಯಾಕೆಂದ್ರೆ ಅವರೇ ಹೇಳ್ಬಿಟ್ಟಿದ್ದಾರೆ ಬದಲಾವಣೆಗೆ ಒಳಪಟ್ಟಿದೆ ಅಂತ. ಯಾಕೆ ಅಂತಲೂ ಹೇಳ್ಬಿಡ್ತೀನಿ, ಯಾಕೆಂದರೆ ಮೆಡಿಕಲಲ್ಲಿ ಇನ್ನೂ ಪ್ರೈವೇಟ್ ಕಾಲೇಜಸಲ್ಲಿ ಸೀಟ್ಸು ಇನ್ಕ್ರೀಸ್ ಆಗಿಲ್ಲ. ಹಾಗೆ ಇಂಜಿನಿಯರಿಂಗ್ ಕಾಲೇಜರು ತುಂಬ ಕಾಲೇಜಸ್ ಹೋಗಿ ಸೀಟ್ಸು ಸರೆಂಡರ್ ಮಾಡ್ತಾ ಇದ್ದಾರೆ. ಯಾವ ಕಾಲೇಜವರು ಎಷ್ಟೆಷ್ಟು ಸೀಟ್ ಸರೆಂಡರ್ ಮಾಡಿದ್ದಾರೆ ಇಂಜಿನಿಯರಿಂಗ್ ಸೀಟ್ಸ್ ಅಂತ ಮುಂದಿನ ದಿನಗಳಲ್ಲಿ ಖಂಡಿತ ಕೆ ಅವರು ಅನೌನ್ಸ್ ಮಾಡ್ತಾರೆ. ಸೊ ಅದನ್ನೆಲ್ಲ ಸೀಟ್ ಮ್ಯಾಟ್ರಿಕ್ಸ್ಗೆ ಸೇರಿಸ್ತಾರೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ದಯವಿಟ್ಟು ಹೋಪ್ಸ್ ಕಳ್ಕೊಬೇಡಿ, ನಿಮಗೆ ಖಂಡಿತ ಸೀಟ್ ಸಿಕ್ಕೇ ಸಿಗುತ್ತೆ. ತುಂಬ ಕಾಲೇಜಸ್ಸವರು ಸೀಟ್ಸು ಸರೆಂಡರ್ ಮಾಡ್ತಾ ಇದ್ದಾರೆ. ಹಾಗೆ ಮೆಡಿಕಲಲ್ಲಿ ಒಂದಷ್ಟು ಜನ, ಫಾರ್ ಎಕ್ಸಾಂಪಲ್ ಒಂದು 350-400 ಜನ ಎಲ್ಲ ಅಪ್ಗ್ರೇಡ್ ಆಗಿ ಹೋಗ್ತಾರೆ, ಆಗ ನಿಮಗೆ ಸೀಟ್ಸು ಸಿಗುತ್ತೆ. ಹಾಗೆ ಕಾಮೆಟ್ ಕೆಯಲ್ಲಿ ಒಂದಷ್ಟು ಜನ ಅಡ್ಮಿಷನ್ ತೊಗೊಂಬಿಟ್ಟಿದ್ದಾರೆ. ಸೊ ಅವರು ಥರ್ಡ್ ರೌಂಡ್ ಬರೋದಿಲ್ಲ ಅಂದ್ಕೊಂಡಿದ್ದೀನಿ. ಹಾಗೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಟ್ ಆದರೂ ಸಹ ಥರ್ಡ್ ರೌಂಡ್ ಬರೋದಿಲ್ಲ, ಯಾಕೆಂದರೆ ಕಾಷನ್ ಡೆಪಾಸಿಟ್ 10,000 ರೂಪಾಯಿ ಕಟ್ಟಬೇಕಾಗುತ್ತೆ ಇಲ್ಲಿ. ಸೊ ಓನ್ಲಿ ಸೀರಿಯಸ್ ಕ್ಯಾಂಡಿಡೇಟ್ಸ್ ವಿಲ್ ರಿಮೈನ್ ಇನ್ ದ ಥರ್ಡ್ ರೌಂಡ್. ಹಾಗಾಗಿ ನಿಮಗೆ ಸೀಟ್ ಅಪ್ಗ್ರೇಡ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ಯಾರ್ಯಾರಿಗೆ ಸೀಟ್ ಸಿಕ್ಕಿಲ್ವೋ ಅವ್ರಿಗೂ ಸಹ ಸೀಟ್ ಸಿಗುತ್ತೆ. ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿ, ಯಾಕೆಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಈಗ ಆಪ್ಷನ್ ಎಂಟ್ರಿಗೂ ಅವಕಾಶ ಕೊಟ್ಟಿದ್ದಾರೆ. ಯು ಕ್ಯಾನ್ ಆ್ಯಡ್ ದ ಕಾಲೇಜಸ್ ಆಲ್ಸೋ. ಸೊ ಫಸ್ಟ್ ಒನ್ ಏನು ಬೇಕಿಲ್ಲ ನಮಗೆ, ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ನೋಡಿರ್ತೀರಾ. 6ನೇ ತಾರೀಕು ಮುಗಿತಾ ಬಂತು. ಕಾಷನ್ ಡೆಪಾಸಿಟ್ ಕಟ್ಟೋದಕ್ಕೆ ನಿಮಗೆ ಟೈಮ್ ಕೊಟ್ಟಿರೋದು 7ನೇ ತಾರೀಕು ಮತ್ತು 8ನೇ ತಾರೀಕು ಮಧ್ಯಾಹ್ನ 1 ಗಂಟೆವರೆಗೂ. ಅವರೇ ಹೇಳಿದ್ದಾರೆ ಬದಲಾವಣೆಗೆ ಒಳಪಟ್ಟಿದೆ ಅಂತ. ನೋಡೋಣ ಏನೇನು ಬದಲಾವಣೆ ಆಗುತ್ತೆ. ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಂದರೆ ಯಾರು? ಚಾಯ್ಸ್ 2 ಕೊಟ್ಟು ಕೋರ್ಸ್ ಫೀಸ್ ಕಟ್ಟಿರೋರು, ಚಾಯ್ಸ್ 3 ಕೊಟ್ಟು ಕಾಷನ್ ಡೆಪಾಸಿಟ್ ಕಟ್ಟಿರೋರು. ಈಗ ಫ್ರೆಶ್ ಆಗಿ ಒಂದಷ್ಟು ಜನ ಎಲ್ಲ ಒಳಗಡೆ ಬರ್ತಾರೆ. ಅವರೆಲ್ಲ ಕಾಷನ್ ಡೆಪಾಸಿಟ್ ಕಟ್ಟಿ ಈಗ ಕೆ ಇ ಎ ಥರ್ಡ್ ರೌಂಡ್ಗೆ ಬರ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಹ್ಯಾಪಿ ನ್ಯೂಸ್ ಅಂದರೆ ಆ್ಯಡ್ ದ ಆಪ್ಷನ್ಸ್. ಕ್ಯಾಂಡಿಡೇಟ್ಸ್ ಕ್ಯಾನ್ ಆ್ಯಡ್ ದ ಆಪ್ಷನ್ಸ್. ತುಂಬ ಜನ ಕೇಳ್ತಿದ್ರು ಕಾಲೇಜಸ್ ಆ್ಯಡ್ ಮಾಡಬೇಕು ಅಂತ. ಎವ್ರಿ ಇಯರ್ ಇದೇ ಥರ ಆಗುತ್ತೆ. ಕೆ ಅವರು ಒನ್ ಟೈಮ್ ಆಪ್ಷನ್ ಎಂಟ್ರಿ ಅಂತ ಹೇಳ್ತಾರೆ, ಬಟ್ ಥರ್ಡ್ ರೌಂಡಲ್ಲಿ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬಿಡ್ತಾರೆ. ಸೊ ನಿಮ್ಗೆ ಯಾವ ಕಾಲೇಜ್ ಇಂಟ್ರೆಸ್ಟ್ ಇದೆಯೋ ಆ ಕಾಲೇಜಸ್ನ ಆ್ಯಡ್ ಮಾಡಿಕೊಡಿ, ಕರೆಕ್ಟಾಗಿರೋ ಪ್ರಯಾರಿಟಿ ಆರ್ಡರ್ ಕೊಡಿ. ಇಲ್ಲ ನೀವು ಮೊದಲು ಮಾಡಿರೋದೇ ಸರಿ ಇದೆ ಅಂದರೆ ಮಾಡಿಫೈ ದ ಆಪ್ಷನ್ಸ್, ಡಿಲೀಟ್ ದ ಆಪ್ಷನ್ಸ್. ಈ ಆಪ್ಷನ್ಸ್ ಎಲ್ಲ ಇದೆ, ಯು ಕ್ಯಾನ್ ಯೂಸ್ ಇಟ್. ಇಫ್ ಎನಿ ನ್ಯೂಲಿ ಕಾಲೇಜ್ ಆರ್ ಕೋರ್ಸ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಆ್ಯಡ್ ದ ಆಪ್ಷನ್ಸ್ ಆಲ್ಸೋ. ಇನ್ನು ಯಾವ್ದಾದ್ರು ಹೊಸ ಕಾಲೇಜ್ ಬಂದಿದ್ರೆ, ಇಂಜಿನಿಯರಿಂಗಲ್ಲಿ ಯಾವುದು ಹೊಸದು ಬಂದಿಲ್ಲ ಬಟ್ ಮೆಡಿಕಲ್ ಡೆಂಟಲಲ್ಲಿ ಬಂದಿದೆ, ಆ ಕಾಲೇಜ್ನ ಆ್ಯಡ್ ಮಾಡ್ಕೋಬಹುದು. ಯಾವಾಗ ಆ್ಯಡ್ ಮಾಡ್ಕೋಬಹುದು ನೀವು? 6ನೇ ತಾರೀಕು ಮುಗೀತು ಬಿಡಿ, 7ನೇ ತಾರೀಕು ಮತ್ತು 8ನೇ ತಾರೀಕು ಮಧ್ಯಾಹ್ನ 2 ಗಂಟೆವರೆಗೂ. ಸೊ ಡೆಂಟಲ್ ಮತ್ತು ಮೆಡಿಕಲ್ಲು ಹೊಸ ಕಾಲೇಜಸ್ ಮಾತ್ರ, ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಆ ಕಾಲೇಜು, ಫರೂಕಿಯಾ, BGS, JNM ಬೆಳಗಾವಿ ಮಾತ್ರ ಆ್ಯಡ್ ಮಾಡ್ಬೋದು. ಅದೇ ಇಂಜಿನಿಯರಿಂಗ್ ಆ್ಯಂಡ್ ಅದರ್ CET ಕ್ಯಾಂಡಿಡೇಟ್ಸ್ ಯು ಕ್ಯಾನ್ ಆ್ಯಡ್ ಎನಿ ಕಾಲೇಜ್, ಹೊಸದಾಗಲಿ ಹಳೇದಾಗಲಿ ನೀವು ಆ್ಯಡ್ ಮಾಡ್ಕೋಬಹುದು. ಸೊ ಮತ್ತೆ ರಿಪೀಟ್ ಮಾಡ್ತೀನಿ, ಇಂಜಿನಿಯರಿಂಗ್ ಕಟ್ ಆಫು ಖಂಡಿತ ಡ್ರಾಪ್ ಆಗುತ್ತೆ, ಯಾಕೆಂದರೆ ತುಂಬ ಸೀಟ್ಸು ಸರೆಂಡರ್ ಮಾಡ್ತಾ ಇದ್ದಾರೆ ಕಾಲೇಜುಗಳವರು. ಮೆಡಿಕಲ್ ಕಟ್ ಆಫ್ ಕಡಿಮೆ ಆಗುತ್ತೆ, ಯಾಕೆಂದರೆ ಆಲ್ರೆಡಿ 8 ಮೆಡಿಕಲ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ 55 ಸೀಟ್ ಜಾಸ್ತಿ ಆಗಿದೆ. JNM ಬೆಳಗಾವಿ ಬಂದಿದೆ, JGMMC ಬರುತ್ತೆ, ಹಾಗೆ ಪ್ರೈವೇಟ್ ಕಾಲೇಜಸಲ್ಲೂ ಬರುತ್ತೆ. ಯಾವಾಗ ಬರುತ್ತೆ ಅಂತ NMC ಅವರು ಹೇಳಬೇಕು. ಎಲ್ಲ ನಡೀತಿರುತ್ತೆ, ಬಟ್ ನಮ್ಮ NMC ಅವರು ನಿದ್ದೆ ಹೊಡಿತಿರ್ತಾರೆ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದೆ ಕೆಲವು ಸ್ಟೇಟ್ಸಲ್ಲಿ. ನಮ್ಮ ಸ್ಟೇಟಲ್ಲಿ ಇನ್ನೇನು ಮುಗಿಬೇಕಾಗಿತ್ತು. ಹೊಸ ಕಾಲೇಜುಗಳಿಗೆ ಲೆಟರ್ ಆಫ್ ಪರ್ಮಿಷನ್ ಅನ್ನೋದು ಇನ್ನೂ ಕೊಟ್ಟಿಲ್ಲ, ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್. ಕೆ ಅವರು ಅಡ್ವೈಸ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಅಡ್ವೈಸ್ನ ತಗೊಳ್ಳಿ. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಆ್ಯಡ್. ಈಗ ಆ್ಯಡ್ ಮಾಡಬಹುದು, ಮಾಡಿಫೈ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು, ಇಲ್ಲ ಸೇಮ್ ಆಪ್ಷನ್ಸ್ನ ರಿಟೈನ್ ಮಾಡ್ಕೋಬಹುದು. ಬಟ್ ನೀವು ಯಾವ ಕಾಲೇಜುಗಳಿಗೆ ಸೇರ್ಕೋತಿರೋ ಅಂಥ ಕಾಲೇಜ್ ಮಾತ್ರ ಉಳಿಸ್ಕೊಳ್ಳಿ. ಯಾಕೆಂದರೆ ಥರ್ಡ್ ರೌಂಡಲ್ಲಿ ನಿಮ್ಗೆ ಯಾವುದೇ ಚಾಯ್ಸಸ್ ಇಲ್ಲ. ಕೌನ್ಸಿಲಿಂಗ್ ಅವ್ರು ಮುಗಿಸ್ಲೇಬೇಕು. 3ನೇ ರೌಂಡು 4ನೇ ರೌಂಡ್ ಅಂತ ಮಾಡ್ತಾ ಕೂರೋಕ್ಕಾಗಲ್ಲ. ಸೊ ರೌಂಡ್ 3ಯಲ್ಲಿ ಯಾವ ಸೀಟ್ ಸಿಗುತ್ತೋ ಆ ಸೀಟಾಗಿ ಹೋಗಿ ನೀವು ಅಡ್ಮಿಷನ್ ತೊಗೊಳ್ಳೇಬೇಕಾಗತ್ತೆ. ಇನ್ನೊಂದು ಮತ್ತೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಮತ್ತೆ ಇಲ್ಲೂ ಹೇಳ್ತಾ ಇದ್ದೀನಿ, ಕ್ಯಾಂಡಿಡೇಟ್ಸ್ ಹೂ ವಿಶ್ ಟು ಸರೆಂಡರ್ ದ KEA ಸೀಟ್ ಸೆಲೆಕ್ಟೆಡ್ ಇನ್ ದ ಫಸ್ಟ್ ರೌಂಡ್ ಆರ್ ಇನ್ ದ ಸೆಕೆಂಡ್ ರೌಂಡ್ ಕ್ಯಾನ್ ಕ್ಯಾನ್ಸಲ್ ದ ಸೀಟ್ ಆನ್ ಆರ್ ಬಿಫೋರ್ 1 PM ಆನ್ 8th September. 7ನೇ ತಾರೀಕು ಮತ್ತು 8ನೇ ತಾರೀಕು ಒಳಗಡೆ ಹೋಗಿ ನೀವು ಜಸ್ಟ್ 5,000 ರೂಪೀಸ್ ಪ್ರೊಸೆಸಿಂಗ್ ಫೀಸ್ ಅಂತ ಇಟ್ಕೋತಾರೆ. ನಿಮ್ಮ ಕಂಪ್ಲೀಟ್ ದುಡ್ಡು
ರಿಟರ್ನ್ ಮಾಡ್ತಾರೆ. ನೀವು ಯಾವ ಬ್ಯಾಂಕ್ ಅಕೌಂಟಿಂದ ಕಟ್ಟಿರ್ತೀರಲ್ಲ ಅದೇ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಸೊ ನಿಮ್ಗೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಹೋಗಿ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೋದು. ದೇ ವಿಲ್ ರೀಫಂಡ್ ದ ಅಮೌಂಟ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.